ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಯ ಸರ್ಕಾರಿ ನೌಕರರ ಒಂದು ವಿಚಾರವಾಗಿ ಈ ಸಂಚಿಕೆಯ ಮೂಲಕ ಅವರಿಗೆ ಒಂದು ಒಳ್ಳೆಯ ಸಂಗತಿಯನ್ನು ತಿಳಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಕೂಡ ಸಿಗುವಂತಾಗಬೇಕಾಗಿದ್ದು ಅದು ಸರ್ಕಾರದ ಕರ್ತವ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡುವಂಥ ಒಂದು ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಅದು ಅನುಮೋದನೆಯನ್ನು ನೀಡಿದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇವೆ. ಈಗ ಅದು 15.75 ಅಂದರೆ ಶೇಕಡ 15.75% ಜಾಸ್ತಿ ಆಗಿದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇವೆ. ಹಾಗಿದ್ದಾಗ ವರ್ಷಕ್ಕೆ 2 ಸಲ ತುಟ್ಟಿ ಭತ್ಯೆಗಳನ್ನು ನೀಡಬೇಕಾಗಿರ್ತಕ್ಕಂಥದ್ದು ಅದು ಸರ್ಕಾರ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕಂಟಿನ್ಯೂ ಆಗಿ 2 ಸಲ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಬೇಕು ಮತ್ತು ಆ ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಸರ್ಕಾರಿ ನೌಕರರ ಒಂದು ಬೇಡಿಕೆಯಾಗಿತ್ತು. ಆ ಬೇಡಿಕೆಗೆ ಸರ್ಕಾರ ತಥಾಸ್ತು ಅಂದಿದೆ ಅನ್ನುವಂಥ ಶುಭ ಸುದ್ದಿಯೂ ಕೂಡ ಸಿಕ್ಕಿದೆ. ಜೊತೆಗೆ ಇನ್ನೊಂದು ಅಂದರೆ ಕಪಲ್ಸ್ ಅಂದರೆ ಪತಿ ಪತ್ನಿಯರಿಬ್ಬರು ಕೂಡ ಸರ್ಕಾರಿ ಸೇವೆಯಲ್ಲಿ ಇರ್ತಾರೆ. ಅವರು ಪತ್ನಿ ಒಂದು ಜಿಲ್ಲೆಯಲ್ಲಿ ಹಾಗೂ ಪತಿ ಮತ್ತೊಂದು ಜಿಲ್ಲೆಯಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ತಳಮಳವನ್ನು ಹಾಗೂ ಅವರ ಒಂದು ಬೇಡಿಕೆಗಳನ್ನು ಸರ್ಕಾರ ಈ ನಿಟ್ಟಿನಲ್ಲಿ ಪರಿಗಣಿಸಿ 7 ವರ್ಷ ಪೂರೈಸಿದಂಥ ಪತಿ ಪತ್ನಿಯರು ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಆದೇಶವನ್ನು ಕೂಡ ಈಗ ಮಾಡಿರತಕ್ಕಂಥದ್ದು. ಹಾಗೂ ಇದು ಬಹುತೇಕ ಎಲ್ಲ ಸರ್ಕಾರಿ ನೌಕರರಾಗಿರ್ತಕ್ಕಂಥ ದಂಪತಿಗಳಿಗೆ ಅಂದರೆ ಕಪಲ್ಸ್ಗೆ ಇದು ಅನ್ವಯವಾಗ್ತೈತಿ. ಇದನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು. ಜೊತೆಗೆ 7 ವರ್ಷ ನೀವು ಸೇವೆಯನ್ನು ಆ ಒಂದು ಸ್ಥಳದಲ್ಲಿ ಮುಗಿಸಿರಬೇಕು. ಆ ಒಂದು ಸ್ಥಳದಲ್ಲಿ 7 ವರ್ಷ ಪೂರೈಸಿದಂಥ ಪ್ರತಿಯೊಬ್ಬ ಕಪಲ್ಸು ಅಂದರೆ ಪತಿ ಪತ್ನಿಯರಿಗೂ ಕೂಡ ಇದು ಒಂದೇ ಕಡೆ ಸೇವೆ ಸಲ್ಲಿಸಲಿಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಅನ್ನುವಂಥ ವಿಷಯವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ಕ್ಯಾಶ್ಲೆಸ್ ಒಂದು ಟ್ರೀಟ್ಮೆಂಟ್ ಸಲುವಾಗಿ ಸರ್ಕಾರಿ ನೌಕರರು ಪಿಂಚಣಿದಾರರು ಬಹುತೇಕರು ನನಗೆ ಫೋನ್ ಮಾಡ್ತಾನೇ ಇರ್ತಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅದೇನಂತಂದರೆ ಈಗಾಗಲೇ ಅದು ಪೊಲೀಸ್ ಇಲಾಖೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಸರ್ಕಾರ ನೀಡಿತ್ತು. ಅದನ್ನು ಈಗ ಎಲ್ಲ ಇಲಾಖೆಯ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ವಿಸ್ತರಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇವೆ. ಅದು ಎಲ್ಲರಿಗೂ ಕೂಡ ಅನುಕೂಲವಾಗುವಂಥದ್ದು. ಯಾಕಂದ್ರೆ ನೌಕರರಿಗೂ ಮತ್ತು ನಿವೃತ್ತ ನೌಕರರಿಗೂ ಪಿಂಚಣಿದಾರರಿಗೂ ಮತ್ತು ಕುಟುಂಬ ಪಿಂಚಣಿದಾರರಿಗೂ ಕೂಡ ಇದು ಒಂದು ಸಂಜೀವಿನಿ ಅನ್ನುವಂಥ ಒಂದು ಭಾವನೆಯೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ. ಜೊತೆಗೆ ಬಹುತೇಕ ಕಡೆ ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥ ಆರೋಗ್ಯ ಸಂಜೀವಿನಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳು ಈಗ ಯಾಕೋ ಹಿಂದೇಟು ಹಾಕ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಿರ್ತೈತಿ. ಅಂದರೆ ಪ್ರತಿ ವರ್ಷ ಬಿಡುಗಡೆ ಮಾಡ್ತೈತಿ. ಅದನ್ನು 10 ವರ್ಷಗಳ ಒಂದು ನಿಗದಿಯನ್ನು ಪಡಿಸಿರ್ತಕ್ಕಂಥದ್ದು. 10 ವರ್ಷಗಳವರೆಗೆ ಒಮ್ಮೆ ಮಾಡಿರ್ತಕ್ಕಂಥ ಆ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟಿನ ಒಂದು ಹಣ 10 ವರ್ಷಗಳವರೆಗೆ ಅಷ್ಟೇ ಕೊಡಬೇಕನ್ನುವಂಥ ಒಂದು ನಿಯಮ ಇರ್ತೈತಿ. ಹಾಗಾಗಿ ಅದನ್ನು ಈಗ ಅವರು ಈಗ ನಮಗೆ ಹಿಂದಿನ ಒಂದು ಹಣ ಸಿಗ್ತಾ ಇದೆ. ಈಗ ಬರ್ತಾ ನಮಗೆ ಹೆಚ್ಚಿಗೆ ನಮಗೆ ಹಣ ಬರಬೇಕಾಗಿತ್ತು, ಅದು ಬರ್ತಾ ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಅವು ಯಾಕೋ ಇನ್ನು ಹಿಂದೇಟು ಹಾಕ್ತಾ ಇವೆ ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇರೋದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಪರಿಗಣಿಸಿ ಈ ಒಂದು ವ್ಯವಸ್ಥೆಯನ್ನು ಎಲ್ಲ ಸರ್ಕಾರಿ ನಿಗದಿಪಡಿಸಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಇದರ ಒಂದು ಸೌಲಭ್ಯವನ್ನು ಸದುಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಹೆಚ್ಚುವರಿ ಆಗ್ತಿರ್ತಕ್ಕಂಥ ಬಾಕಿ ಹಣವನ್ನು ಕೂಡ ಕೂಡಲೇ ಆ ಒಂದು ಆಸ್ಪತ್ರೆಗಳಿಗೆ ಬಿಡುಗಡೆ ಮಾಡಬೇಕನ್ನುವಂಥ ಒಂದು ವಿನಮ್ರವಾದಂಥ ಮನವಿಯನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ
ಹೇಳಲಿಕ್ಕೆ ಬಯಸಿದ್ದೀನಿ. ಆಮೇಲೆ NPS ನೌಕರರನ್ನು OPS ನೌಕರರನ್ನಾಗಿ ಪರಿಗಣಿಸಬೇಕು ಮತ್ತು ಅವರಿಗೆ ಸರ್ಕಾರದಿಂದ ಭದ್ರತೆಯನ್ನು ಅಂದರೆ ಸರ್ಕಾರಿ ಸೌಲಭ್ಯಗಳ ಭದ್ರತೆಯನ್ನು ನೀಡಬೇಕು ಅನ್ನುವಂಥ ವಿಚಾರವಾಗಿ NPS ನೌಕರರ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈಗಾಗಲೇ ಮನವಿ ಪತ್ರಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾಗಿದೆ. ಆಮೇಲೆ ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಅಂದರೆ ಅದನ್ನು ಬೇರೆ ರಾಜ್ಯಗಳಿಗೆ ಹೋಗಿ ಅಧ್ಯಯನ ಕಮಿಟಿಯನ್ನು ಮಾಡಿದ್ದಾರೆ. ಅದು ವರದಿಯನ್ನು ನೀಡಬೇಕಾಗಿರುವುದರಿಂದ ಸ್ವಲ್ಪ ವಿಳಂಬವಾಗಿದೆ ಅನ್ನುವಂಥ ಮಾತುಗಳನ್ನು ಮಾನ್ಯ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಷಡಕ್ಷರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಅವರು ಅಂದರೆ ಆ ಒಂದು ಅಧ್ಯಯನ ವರದಿಯನ್ನು ನೀಡಿದ ತಕ್ಷಣ ಈ ಒಂದು NPS ನೌಕರರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಸಿಗುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಆರೋಗ್ಯ ಇಲಾಖೆಯಲ್ಲಿ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ನರ್ಸ್ಗಳಿಗೆ ಅಂದರೆ ಅವರಿಗೆ ಈಗ ಒಂದು ಏನೋ ಹೆಸರು ಬೇರೆಯಾಗಿದೆ, ಅವರಿಗೆ ಅವರು ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅವರ ಏರಿಯಾದ ಜೊತೆಗೆ ಮತ್ತೆ ಹೆಚ್ಚುವರಿಯಾಗಿ ಅವರು ಚಾರ್ಜ್ ತೆಗೆದುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ದಾಗ ನಿನ್ನೆ ನಾನು ಒಂದು ವಿಡಿಯೋನು ಕೂಡ ಇದರ ಸಲುವಾಗಿ ಮಾಡಿದ್ದೆ. ಅದು ಕೂಡ ಈಗ ಸರ್ಕಾರದ ಗಮನಕ್ಕೆ ಬಂದಿರುವುದಾಗಿ ತಿಳಿದು ಬಂದಿದೆ. ಆ ಒಂದು ವಿಷಯದಲ್ಲಿ ಒಂದು ಇಲಾಖೆಯ ನೌಕರರು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅದು ತಮ್ಮ ಏರಿಯಾಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ವಿಷಯವಾಗಿ ಅವರು ಮತ್ತೊಂದು ಏರಿಯಾಗೆ ಸೇವೆ ಸಲ್ಲಿಸುವಂಥ ಒಂದು ಹೊರೆ ಅವರ ಮೇಲೆ ಬೀಳುತ್ತಿರುವುದರಿಂದ ಹೆಚ್ಚುವರಿಯಾಗಿ ನಮಗೆ ಇನ್ಚಾರ್ಜ್ ಕೊಡೋದು ಬೇಡ ಅನ್ನುವಂಥ ಒಂದು ಮನವಿಯನ್ನು ಕೂಡ ಈಗಾಗಲೇ ಅವರು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗನೆ ಖಾಲಿ ಇರತಕ್ಕಂಥ 2,70,000ಕ್ಕಿಂತಲೂ ಅಧಿಕ ಹುದ್ದೆಗಳನ್ನು ಬೇಗನೆ ತುಂಬಿಕೊಳ್ಬೇಕು ಮತ್ತು ಈ ಒಂದು ವಿಚಾರವಾಗಿ ಸರ್ಕಾರಿ ನೌಕರರಿಗೆ ಅನುಕೂಲವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈ ಚಾರ್ಜ್ ತೊಗೊಂಡು ನೀವೇನು ಕೆಲಸ ಮಾಡ್ತಿರ್ತಾರಲ್ಲ ಆ ಒಂದು ವಿಷಯವಾಗಿ ಸರ್ಕಾರ ಈಗಾಗಲೇ 18% ಹೆಚ್ಚುವರಿ ಹಣವನ್ನು ಕೂಡ ನೀಡ್ತಾ ಇರೋದು ನಿಮ್ಮ ಗಮನಕ್ಕೆ ಇದ್ದಿರಲಿಕ್ಕಿಲ್ಲ. ಅದು ಕೂಡ ನಿಮಗೆ ಸಿಗುತ್ತದೆ. ಅದನ್ನು ನೀವು ಸರ್ಕಾರದಿಂದ ಪಡೆದುಕೊಳ್ಳಬೇಕು. ಅಂದರೆ ಆರೋಗ್ಯ ಇಲಾಖೆಯವರು ಅಂದರೆ ಇನ್ಚಾರ್ಜ್ ಯಾರು ತೊಗೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಹೆಚ್ಚುವರಿಯಾಗಿ 18% ಹಣ ಸಿಗುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ಇನ್ನು ಹಲವಾರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಆ ಎಲ್ಲ ವಿಚಾರಗಳು ಕೂಡ ಮುಂಬರುವ ದಿನಗಳಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ತಮಗೆ ನಾನು ತಿಳಿಯಪಡಿಸಲಿಕ್ಕೆ ಬಯಸಿದ್ದೇನೆ. ಆದ್ದರಿಂದ ಯಾರೂ ಕೂಡ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ನೀವು ಯಾರೂ ಕೂಡ ಈ ನಿಟ್ಟಿನಲ್ಲಿ ಅಧೈರ್ಯವನ್ನು ತೆಗೆದುಕೊಳ್ಳಬಾರದು, ಅಧೈರ್ಯ ಪಡಬಾರದು. ಯಾವಾಗಲೂ ನೀವು ಆಶಾವಾದಿಯಾಗಿರಬೇಕು. ನಿಮ್ಮ ಪರವಾಗಿ ನಿಮ್ಮ ಸಂಘಟನೆಗಳ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಮಾಡಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.